ಫ್ರೆಂಡ್ಸ್, ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟು ಕೆರೆ ಹಿಡ್ದೋಗಿದೆ ಅಂದರೆ, ನಮ್ಮ ವ್ಯವಸ್ಥೆಯಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋ ವರ್ಡೇ ಸೊಸೈಟಿಯಿಂದ ಡಿಲೀಟ್ ಆಗಿಬಿಟ್ಟಿದೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಬಿಫೋರ್ 4 ಇಯರ್ಸು ನಮ್ಮ ಕರ್ನಾಟಕ ಅಸೆಂಬ್ಲಿಲಿ ನಮ್ಮನ್ನು ಪ್ರತಿನಿಧಿಸುವಂಥ ಒಬ್ಬ MLA ಒಂದು ಹೆಣ್ಮಕ್ಳದ್ದು ಅತ್ಯಾಚಾರದ ಬಗ್ಗೆ ಒಂದು ಕಮೆಂಟ್ ಮಾಡ್ತಾರೆ. ಆ ಕಮೆಂಟ್ ಕೇಳಿಸ್ಕೊತಿದ್ರೆ ಗೈಸ್, ರಿಯಲಿ ಮೈಯೆಲ್ಲ ಉರಿಯುತ್ತೆ. ಅಸೆಂಬ್ಲಿಲಿ ಎಲ್ಲ ಶಾಸಕರು ಮುಂದೆ ಓಪನ್ಲಿ MLA ರಮೇಶ್ ಕುಮಾರ್ ಅವ್ರು ಹೇಳ್ತಾರೆ, ಅದು ಸ್ಪೀಕರ್ ಅವ್ರ ಮುಂದೆ ಏನಂತ ಹೇಳ್ತಾರೆ ಅಂದರೆ, ವೆನ್ ರೇಪ್ ಈಸ್ ಇನ್ವಿಟಬಲ್, ಲೈ ಡೌನ್ ಅಂಡ್ ಎಂಜಾಯ್. ಇದ್ರ ಅರ್ಥ ಏನಂದರೆ, ಅತ್ಯಾಚಾರ ಅನ್ನೋದು ಅನಿವಾರ್ಯವಾದಾಗ ಮಲಗಿ ಆನಂದಿಸಿ ಅಂತೆ. ಏನು ಕರ್ಮ ಗುರು, ನಾವು ಜನಪ್ರತಿನಿಧಿಗಳನ್ನ ನಮ್ಮನ್ನ ಪ್ರತಿನಿಧಿಸ್ಲಿ ಅಂತ ಕಳಿಸ್ತೀವಿ. ಇವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದರೆ ಅಲ್ಲಿಗೆ ನಮ್ಮ ಕ್ಯಾರೆಕ್ಟರು ಸರಿ ಇಲ್ಲ ಅಂತ. ಯಾಕಂದರೆ ಇವರು ರೆಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮನ್ನ ಇವ್ರ ಮೂಲಕ ದೇಶಕ್ಕೆ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ದೇಶ ಏನು ಥಿಂಕ್ ಮಾಡುತ್ತೆ, ಇವ್ರು ರೆಪ್ರೆಸೆಂಟ್ ಮಾಡ್ತಿರೋ ಜನಗಳು ಕೂಡ ಇದೇ ಥರ ಮೈಂಡ್ ಸೆಟ್ ಹೊಂದಿರೋದು ಅಂತ. ಸೊ ದಯವಿಟ್ಟು ನೀವು ಆಯ್ಕೆ ಮಾಡಬೇಕಾದ್ರೆ ದುಡ್ಡು ನೋಡಿ ಆಯ್ಕೆ ಮಾಡಬೇಡಿ, ವ್ಯಕ್ತಿ ನೋಡಿ ಆಯ್ಕೆ ಮಾಡಿ. ಇಲ್ಲಾಂದರೆ ಈ ಥರದ್ದು ಡೈಲಿ ಕೇಳ್ತಾನೆ ಇರಬೇಕಾಗ್ತದೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನಾನು ಗೂಗಲ್ ಮಾಡಿದೆ, ನಮ್ಮ ದೇಶದಲ್ಲಿ ಆವ್ರೇಜ್ ಆಗಿ ಎಷ್ಟು ಅತ್ಯಾಚಾರ ಕೇಸ್ಗಳು ದಾಖಲಾಗ್ತಿದ್ದಾವೆ ಅಂತ, ಲೀಗಲ್ಲಿ ಸ್ಟೇಷನಲ್ಲಿ ಎಷ್ಟು ದಾಖಲಾಗ್ತಿದ್ದಾವೆ ಅಂತ. ನನಗೆ ಶಾಕ್ ಆಗೋಯ್ತು ಅದು ನೋಡಿ ಗೈಸ್. ಎಷ್ಟು ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಸೇಫ್ಟಿ ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಅಂದರೆ ಇಟ್ಸ್ ಹಾರಿಬಲ್. ವಿಡಿಯೋ ಲೆಂತ್ ಆಗಿದೆ, ನಾನು ಈ ವಿಡಿಯೋದಲ್ಲಿ ಅದು ರಿಪೋರ್ಟ್ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ನೋಡಿ. ಇದು ಒಂದು ಎಲ್ಲರೂ ತಿಳ್ಕೊಬೇಕಾಗಿರೋ ವಿಷಯ. ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು, ಮನೇಲಿ ಹೆಣ್ಮಕ್ಳು ಇರೋವಂಥವ್ರು, ಹೆಣ್ಮಕ್ಳು ಸೇಫ್ಟಿ ಬೇಕಾಗಿರೋವಂಥವ್ರು ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ. ಗೂಗಲ್ ಮಾಡಿ, ಕೆಲವೊಂದು ಇನ್ಫಾರ್ಮೇಷನ್ ಗೂಗಲಲ್ಲಿ ಸಿಗುತ್ತೆ.